ಚಿಕನ್ನು ಮತ್ತು ಇಂಗ್ಲೀಷಲ್ಲಿ ಹೇಳ್ತಾರೆ ಪಿಸ್ಟಿಕಾ ಅಂತ. ಒಟ್ಟಲ್ಲಿ ಮಟನ್ನು ಬಿರಿಯಾನಿ ತುಂಬ ಚೆನ್ನಾಗಿರ್ತದೆ. ಈಗ ಅದೇನು ಹೇಳ್ತಾರೆ, ಮೈಸೂರು ಸುಂದರ ನಾವು ಒಂದು ಒಳ್ಳೆ ಹೋಟ್ಲಿಗೆ ಪ್ಯಾರಿಸ್ ರೆಸಾರ್ಟಿಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಇಲ್ಲಿ ತುಂಬ ಊಟ ಚೆನ್ನಾಗಿದೆ. ಇಬ್ಬರು ಒಂದು ಒಳ್ಳೆ ಬಾಂಧವ್ಯ ಇದೆ, ಫ್ರೆಂಡ್ಶಿಪ್ ಇದೆ. ಖುಷಿಯಾಗಿ ಊಟ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿಗೆ. ಚಿಕ್ಕಮಂಡ್ಯದವರು, ಚಿಕ್ಕಮಂಡ್ಯ ಸಾತ್ನೂರವರು, ನಾವು ಅವರು ಕೂಡ ಇವತ್ತು ಯುಗಾದಿ ಹಬ್ಬದ ದಿವಸ ಇಲ್ಲಿ ರೆಸ್ಟೋರೆಂಟ್ಸಿಗೆ ಬಂದಿದ್ದೀವಿ. ಹಾಗಾಗಿ ಸ್ವಲ್ಪ ಒಳ್ಳೆ ಊಟವನ್ನು ಸವಿತಾ ಇದ್ದೀವಿ. ಹಬ್ಬ ಮುಗೀತು, ಲೆಕ್ಕ ಸಂಜೆ ಆಯಿತಲ್ಲ, ಮುಗೀತು. ಇವಾಗ ನಾವು ಫಿಶ್ಶು, ಚಿಕನ್ನು ಎಲ್ಲ ತಿಂತಾಯಿದ್ದೀವಿ. ಇಬ್ಬರು ಒಳ್ಳೆ ಸ್ನೇಹಿತರಾಗಿ. ವಿಡಿಯೋ ಖಂಡಿತ ಹಾಕ್ತೀನಿ, ತಾವೆಲ್ಲ ನೋಡಿ ಖುಷಿ ಪಡಿ. ತುಂಬ ಚೆನ್ನಾಗೈತೆ, ಅದ್ಭುತವಾಗಿ. ಅದೇ ಮಟನ್ ಬಿರಿಯಾನಿ. ನೋಡ್ರಪ್ಪ, ಮಟನ್ದು ಬಿರಿಯಾನಿ ನಮ್ಮ ವೆಂಕಟೇಶ್ ಅಣ್ಣವರು, ನಾವು ನಮ್ಮ ಸ್ನೇಹಿತರುಗಳು ಎಲ್ಲರೂ ಬಂದಿದ್ದೀವಿ. ಅವರು ತಿಂತಾರೆ, ಮೇಲೆ ತಿಂದೆ ಸುಮ್ಮ ಕೂತವ್ರೆ ಅಂತ ಅನ್ಕೋಬೇಡಿ. ಯಾಕೆಂದರೆ ಒಳ್ಳೆ ಸಖತ್ತಾಗಿ ರುಚಿಯಾಗೈತೆ, ಟೇಸ್ಟಾಗಿ. ನಾನಂತೂ 365 ದಿವಸ ತಿಂತೀನಿ. ಯಾಕೆ ತಿಂತೀನಿ ಅಂದರೆ, ಮೊದಲು ಹಿಂದೆ ಎಲ್ಲ ಯುಗಾದಿ ಹಬ್ಬ ಬಂದರೆ ಜೂಜಾಡ್ಕೊಂಡು ದುಡ್ಡು ಕಾಸೆಲ್ಲ ಕಳ್ಕೊಬಿಡ್ತಾಯಿದ್ದೆ. ಮನೆಯಲ್ಲಿ ಪಾಪ ಕಣ್ಣೀರು ಸೋಸೋರು. ಲಾಸ್ಟ್ ಒಂದು ತೀರ್ಮಾನಕ್ಕೆ ಬಂದೆ, ಯಾವ ಜೂಜು ಬೇಡ, ಯಾವ ಇದು ಬೇಡ, ಅದೇ ಅಚ್ಚುಕಟ್ಟಾಗಿ ತಿಂತೀನಿ, ಉಣ್ತೀನಿ, ಎಣ್ಣೆ ಹೊಡಿತೀನಿ, ಮನೆ ಬಿಟ್ಟೆಲ್ಲೋ ಹೋಗಿಲ್ಲ ಅಂತ. ಆಯ್ತು ಕಣ್ರಿ ಅಂತ ಒಪ್ಕೊಂಡು ಈಗ ನೋಡಿ, ಏನು ಅದ್ಭುತವಾಗೈತೆ ಅಂದ್ರೆ ತಿನ್ಬೇಕಂದ್ರೆ ಜೀವನದಲ್ಲಿ. ಸೂಪರು ನೋಡಿ. ನಮ್ಮ ವೆಂಕಟೇಶಣ್ಣ, ನಾವು ಕಂಡ ಕಡೆಯಣ್ಣ ತೋರ್ಸೋಣ. ಇಲ್ಲಿ ಮುಂದಕ್ಕೆ ಪೂರ್ತಿ ಎತ್ಕೋಣ, ಉಂಡೆ ಎತ್ಕೋಣ ಪೂರ್ತಿ ತೋರ್ಸೋಣ ಮುಂದಕ್ಕೆ. ಕ್ಯಾಮ್ರಾ ಕಿಡಿಯೋಣ, ನೋಡಪ್ಪ. ನೋಡಪ್ಪ, ನೋಡಿದ್ರಾ? ಹಿಂಗೆ ಯಾವಾಗಲೂ ತಿಂತಾ ಇರಬೇಕು, ಉಣ್ತಾ ಇರಬೇಕು. ಇರೋ ಗಂಟ ಜಾಲಿ, ಖಾಲಿ ಆದಮೇಲೆ ಖಾಲಿ. ಏನಂತೀರಾ? ಕುಂಬಾರಕೊಪ್ಪಲು ಹುಟ್ಟು ಬೆಳೆದಿರೋದಿಲ್ಲ ಅಲ್ಲೇ. ತುಂಬ ಚೆನ್ನಾಗೈತೆ, ಅದ್ಭುತವಾಗಿ. ಅದೇ ಮಟನ್ ಬಿರಿಯಾನಿ.